ಕೆಳದಿ ಅರಸರಲ್ಲಿ ಶಿವಪ್ಪನಾಯಕನ ಆಳ್ವಿಕೆ ಕೃಷಿ ಮತ್ತು ನೀರಾವರಿಯ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ಆತನ ಆಳ್ವಿಕೆಯಲ್ಲಿ ಏತ ನೀರಾವರಿ ಪದ್ಧತಿ ಹೆಚ್ಚು ಬಳಕೆಯಲ್ಲಿತ್ತು. ಏತ ನೀರಾವರಿಯಲ್ಲಿ ದೋಣಿ ಏತ ಮತ್ತು ಮರದ ಏತ ಪದ್ಧತಿಗಳು ಬಳಕೆಯಲ್ಲಿದ್ದವು. ಮರದ ಸಾಧನಗಳು ಮಡಿಕೆ ಅಥವಾ ಚರ್ಮದ ತೊಟ್ಟಿಗಳನ್ನು ಬಳಸಿ ಎತ್ತುಗಳನ್ನು ಅಥವಾ ಮಾನವ ಶಕ್ತಿಯ ಸಹಾಯದಿಂದ ನೀರನ್ನು ಎತ್ತಿ ಕೃಷಿ ಭೂಮಿಗೆ ಹರಿಸುವುದು ಮರದ ಏತ ಪದ್ಧತಿ. ಇದೊಂದು ಸಾಂಪ್ರದಾಯಿಕ ಪದ್ಧತಿಯಾಗಿದ್ದು ಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಕೃಷಿಗೆ ಹೆಚ್ಚು ಬಳಕೆಯಾಗುತ್ತಿತ್ತು. ಕವಲೇದುರ್ಗದಲ್ಲಿ 7 ಕೆರೆಗಳನ್ನು ನಿರ್ಮಿಸಲಾಗಿದ್ದು ಅವುಗಳಲ್ಲಿ ಕೆಲವು ಕೆರೆಗಳು ಏತ ನೀರಾವರಿ ಪದ್ಧತಿಗೆ ಒಳಪಡಿಸಲಾಗಿತ್ತು. ಅವುಗಳಲ್ಲಿ ಅರಮನೆ ಹತ್ತಿರ ಇರುವ ಕೆರೆ ಪ್ರಮುಖವಾದದ್ದು. ಕೆರೆಯ ಮಧ್ಯ ದಂಡೆಯಿಂದ ಉದ್ದವಾದ ಚಪ್ಪಡಿ ಕಲ್ಲನ್ನು ಹಾಕಿ ಏತ ನೀರಾವರಿಗೆ ಅಳವಡಿಸಲಾಗಿತ್ತು. ಉದ್ದವಾದ ಚಪ್ಪಡಿಯ ಮಧ್ಯೆ ಅರ್ಧ ಅಡಿಯಷ್ಟು ಆಳದ ಆಯತಾಕಾರ ರಚನೆ ಇದ್ದು ಅದರ ಮುಂದೆ ನೀರನ್ನು ಹರಿದು ಹೋಗಲು ಕಾಲುವೆ ಕೆತ್ತಲಾಗಿದೆ. ಹೀಗೆ ಏತ ನೀರಾವರಿಗೆ ಉಪಯೋಗಿಸಿದ ಚಪ್ಪಡಿ ಕಲ್ಲನ್ನು ಈಗಲೂ ಕವಲೇದುರ್ಗದಲ್ಲಿ ಕಾಣಬಹುದಾಗಿದೆ.